ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ನಾಳೆ ನಡೀತಕ್ಕಂಥ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ 50+ ಫಿಕ್ಸ್ ಆಗಿರ್ತಕ್ಕಂಥ ಮಾರ್ಕ್ಸ್ಗಳನ್ನು ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ವಿಡಿಯೋ ಲೆಂತ್ ಆಗ್ತದೆ, ಬಟ್ ಕಡೆವರೆಗೂ ನೋಡಿ, ಖಂಡಿತವಾಗಿ ಬರ್ತದೆ. ಸೊ ಇದೇ ತರನಾಗಿರ್ತಕ್ಕಂಥ ಯಾರಿಗೆಲ್ಲ ಸ್ಕೋರಿಂಗ್ ಬೇಕಲ್ಲ, ಪ್ರತಿಯೊಂದು ಪಾಠದ ನಾವು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅವುಗಳನ್ನ ಸಹಿತ ನೋಡಿ, 4 ಮಾಡೆಲ್ ಕ್ವಶನ್ ಪೇಪರ್ಗಳು ಬರ್ತಾ ಇದ್ದಾವೆ. ಇಲ್ಲೊಂದು ಮಾತು ಹೇಳಿದ್ದಾರೆ ನೋಡಿ. ಮೊದಲ ಮಾತು, ಪ್ರಿಯ ವಿದ್ಯಾರ್ಥಿಗಳೇ, ಪರೀಕ್ಷಾ ಮಂಡಳಿಯ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಯಾರು ಕರಗತ ಮಾಡಿಕೊಳ್ಳುವರೋ ಅವರು ಬರೀ ಉತ್ತೀರ್ಣರಾಗುವುದು ಮಾತ್ರವಲ್ಲ, ಒಳ್ಳೆಯ ಫಲಿತಾಂಶವನ್ನು ಖಂಡಿತವಾಗಿ ಪಡಿತೀರಿ. ಸೈನ್ಸಲ್ಲಿ 64 ಮಾರ್ಕ್ಸ್ ಬರೀ ಏನಾಗಿದಾವೆ ಬಂದರೆ ಮಾಡೆಲ್ ಕ್ವಶನ್ ಪೇಪರ್ 1, 2, 3, 4ದಿಂದ ಬಂದಿದೆ. 1ನೇ ಪೇಪರ್ದಿಂದನೇ 27 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ಹಾಗಾದರೆ ಎಲ್ಲ ಬಿಡಿ. ಸೊ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಪ್ರಿಪೇರ್ ಮಾಡಿ. ಸೊ ಫಸ್ಟ್ ಗ್ರಾಮರಲ್ಲಿ ಈಫ್ ಕ್ಲೋಸ್ ಬರುತ್ತೆ. ಸೊ ನೋಡಿ, ಟೈಪ್ 1ನಲ್ಲಿ ಈ ಪ್ಲಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇತ್ತಂದ್ರೆ ವಿಲ್ ಬರಬೇಕು. ಓಕೆ, ಈ ಪ್ಲಸ್ ಸಿಂಪಲ್ ಪಾಸ್ಟ್ ಟೆನ್ಸ್, ಇಟ್ ಮೀನ್ಸ್ ವಿಲ್ ಪ್ಲಸ್ ವರ್ಬ್ 1 ಫಾರ್ಮ್ ಇತ್ತಂದ್ರೆ ವುಡ್ ಬರಬೇಕು. ಈ ಪ್ಲಸ್ ಪಾಸ್ಟ್ ಪರ್ಫೆಕ್ಟ್ ವುಡ್ ಹ್ಯಾವ್ ಪ್ಲಸ್ V3 ಇತ್ತಂದ್ರೆ ವುಡ್ ಹ್ಯಾವ್ ಬರಬೇಕು. 1 ಮಾರ್ಕಸ್ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಸೆಕೆಂಡ್ ಒನ್, ಫಾರ್ ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಫ್ ಯು ಹ್ಯಾಡ್ ವರ್ಕ್ಡ್ ಅಂತ ಇದೆ. ಸೊ ಏನಾಗಬೇಕಾಗಿತ್ತು? ಇಫ್ ಯು ಹ್ಯಾಡ್ ವರ್ಕ್ಡ್ ಅಂದರೆ ವುಡ್ ಹ್ಯಾವ್ ಗಾಟ್ ಅಂತ ಬರ್ತದೆ. ಐ ವೇರ್ ಅಂತ ಇದೆ, ವುಡ್ ಬೈ ಅಂತಕ್ಕದ್ದನ್ನು ಬರಬೇಕು. ವಿ ಪ್ಲ್ಯಾಂಟ್ ಅಂತ ಇದೆ, ವಿಲ್ ಅಂತ ಬರಬೇಕು. ಸೊ ಅದನ್ನು ಸಿಂಪಲಾಗಿ ಈಫ್ ಕ್ಲಾಸಲ್ಲಿ ನೀವೇನು ಮಾಡ್ತೀರಿ ಅಂದರೆ ಅಂಕಗಳನ್ನು ತಗೊಳ್ತೀರಿ. ನೋಡಿ, ಹೌ ಡು ಇಟ್ ಕೊಟ್ಟಿರೋ ವಾಕ್ಯದಲ್ಲಿ ಹ್ಯಾಡ್ ಪ್ಲಸ್ ವರ್ಬ್ 3 ಇದ್ದರೆ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವನ್ನು ಆರಿಸಬೇಕು. ಹ್ಯಾಡ್ ಪ್ಲಸ್ ವರ್ಬನ್ 3ನೇ ಫಾರ್ಮ್ ಇತ್ತಂದ್ರೆ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವನ್ನು ತಗೊಳ್ರಿ. ಇನ್ನು ಇನ್ಫಿನಿಟಿವ್ ಕೇಳಿದ್ದಾರೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. 1 ಮಾರ್ಕಸ್ ಆರಾಮಾಗಿ ತೊಗೋತೀರಿ. ಸೊ ಇನ್ಫಿನಿಟ್ ಅಂದರೆ ಏನಪ್ಪ ಅಂದ್ರೆ ಟೂ ಜೊತೆಗೆ ಮೇನ್ ವರ್ಬನ್ನು ಇರಬೇಕು. ಸೊ 2 ಫಾರ್ಮ್ ಜೊತೆಗೆ ವರ್ಬ್ದು ಫಸ್ಟ್ ಫಾರ್ಮ್ ಇರಬೇಕು. ಇಲ್ಲಿದೆ ನೋಡಿ, ಏನಿದೆ? ಎಸ್, ಟು ಮೀಟ್ ಅಂತ ಇದೆ. ಸೊ ಇದೇನಾಗ್ತದಪ್ಪ ಅಂತಂದರೆ ವರ್ಬ್ ಫಾರ್ಮ್. ಟು ಪ್ಲೇ ಅಂತ ಇದೆ. ಸೊ ಇದು ಕೂಡ ಏನಪ್ಪ ಅಂದರೆ ಇನ್ಫಿನಿಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಟು ಗೋ ಇದೆ. ಓಕೆ, ಟು ಗೋ, ಟು ಕಮ್, ಟು ಬೈ. ಓಕೆ, ಇವೆಲ್ಲ ಏನಪ್ಪ ಅಂದರೆ ಇನ್ಫಿನಿಟ್ ಅಂತ ಕರಿತೀವಿ. ಸೊ ಅದನ್ನು ಕೂಡ ನೀವು ಬರೀಬೇಕು. ಕೊಟ್ಟಿರುವ ಆಯ್ಕೆಗಳಲ್ಲಿ 2 + ವಿ ಫಾರ್ಮ್ 1 ಏನಾಗಿರ್ತದೆ? ಇನ್ಫಿನಿಟಿವ್ ಆಗಿರ್ತದೆ. ಇನ್ನು ಸಿಲೆಬಲ್ಗಳನ್ನು ನೋಡಿ. ಸಿಲೆಬಲನ್ನು ಗುರುತಿಸಲಿಕ್ಕೆ ಫಸ್ಟ್ ಏನು ಮಾಡಬೇಕು? ಕೊಟ್ಟಿರೋ ಪದಗಳಲ್ಲಿ AE, IO, U ಮತ್ತು Y ಕೊನೆ ಇದ್ದರೆ ಅವುಗಳನ್ನು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಓಕೆ, ಏನು ಮಾಡಿರಿ? ಫಸ್ಟ್ ಓವೆಲ್ ಸೌಂಡ್ ಇತ್ತಂದ್ರೆ ಅಂಡರ್ಲೈನ್ ಮಾಡ್ಕೊಳ್ರಿ. ಎರಡನೇದು, 2 ನಿರಂತರ ಸ್ವರಾಕ್ಷರಗಳನ್ನು 1 ಅಂತಲೇ ಪರಿಗಣಿಸಿ. ಸೊ 2 ಕೂಡಿ ಬಂದಿರತಕ್ಕಂಥ ಸ್ವರ ಇತ್ತಂದರೆ ಅದು ಒಂದೇ ಅಂತ ನೀವು ಪರಿಗಣಿಸಬೇಕು. ಥರ್ಡ್, ಈ ಅಕ್ಷರ ಸಾಮಾನ್ಯವಾಗಿ ಯಾವುದೇ ಸಿಲೆಬಲ್ನಲ್ಲಿ ರಚಿಸೋದಿಲ್ಲ. ಸೊ ಈ ಏನಾಗಿರ್ತದೆ? ಯಾವುದೇ ರೀತಿಯಾಗಿರ್ತಕ್ಕಂಥ ಸಿಲೆಬಲ್ನಲ್ಲಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ಕೆಳಗಿನ ಲೆಟರ್ ಕಾಂಬಿನೇಷನ್ಗಳಲ್ಲಿ ಈ ಅಕ್ಷರ ಸಿಲೆಬಲ್ ರಚನೆ ಆಗ್ತದೆ. ಸೊ ನಿಮಗೆಲ್ಲ ಕೊಟ್ಟಿದ್ದಾರೆ 1 ಸಿಲೆಬಲ್ ವರ್ಡ್, 2 ಸಿಲೆಬಲ್ ವರ್ಡ್ ಅಂತ. ಪುಟ್, ಟಿನ್ನಿ, ಸಿನೆಮಾ, ಸಾರಿ, ಮೈ, ಬುಕ್, ಬಿಯರ್, ಟೂಲ್, ಸ್ಪೀಡ್, ರೋಡ್, ಲವ್, ಇಲ್ಲೆಲ್ಲ 1, 2 ಅಂತ ಕೊಟ್ಟಿದ್ದಾರೆ. ಆ ಸಿಲೆಬಲನ್ನು ನೋಡಿಕೊಡ್ರಿ. ಟ್ರಿಕ್ಸನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ. ಇನ್ನು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ವಿಶೇಷವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಅಡ್ಜೆಕ್ಟಿವ್, ಅಡ್ವರ್ಬ್ಗಳನ್ನೇ ಕೇಳಿಸ್ತಾರೆ. ಫಾಟ್ ಅನ್ನೋದು ವರ್ಬ್, ಬೆಸ್ಟ್ ಅನ್ನೋದು ಅಡ್ಜೆಕ್ಟಿವ್, ಸ್ಟ್ರೇಂಜ್ ಅನ್ನೋದು ಅಡ್ಜೆಕ್ಟಿವ್, ಸತೀಶ್ ಅನ್ನೋದು ನೌ, ಗ್ಲೂಮ್ಲಿ ಅನ್ನೋದು ಅಡ್ವರ್ಬ್, ಸ್ವಾಮಿ ಅನ್ನೋದು ನೌ. ನೋಡಿ, ವ್ಯಕ್ತಿ ವಸ್ತುವನ್ನು ಇದ್ದರೆ ವರ್ಣನೆ ಮಾಡಕತ್ತಿದ್ರೆ ಅದನ್ನು ಅಡ್ಜೆಕ್ಟಿವ್ ಅಂತ ಕರಿತೀವಿ. ವರ್ಣನೆ, ವ್ಯಕ್ತಿ ವಸ್ತುವನ್ನು ವರ್ಣನೆ. ಕ್ರಿಯಾಪದವನ್ನು ವರ್ಣಿಸ್ತಿದ್ರೆ ಅಡ್ವರ್ಬ್ ಅಂತೀವಿ. ಆ ಪದದ ವ್ಯಕ್ತಿಯ ವಾಕ್ಯದ ಅಥವಾ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗಿದ್ರೆ ಅದನ್ನು ನೌನ್ ಅಂತ ಕರಿತೀವಿ. ಇಟ್ಸ್ ಅ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಯೂಸಿಂಗ್ ಇಲ್ಲಿ ಭಾಳ ಈಸಿ ಅದ ನೋಡಿ. ಜಸ್ಟ್ ವರ್ಬ್ ಇತ್ತಂದ್ರೆ ಏನು ಮಾಡಬೇಕಂತಂದರೆ ಐ. ಸ್ಮೈಲ್ ಇತ್ತಂದ್ರೆ ಏನು ಬರಬೇಕು? ಐ ಸ್ಮೈಲ್. ಮುಗೀತ. ರೈಟ್ ಇತ್ತಂದ್ರೆ ಐ ರೈಟ್. ಜಸ್ಟ್ ಹಿಂದ್ಗಡೆ ಏನು ಹಚ್ಚಬೇಕು? ಐ ಅಂತಕ್ಕಂಥದ್ದು ಹಚ್ಚಬೇಕು. ಇನ್ನು ನೌನ್ ಮಾಡಬೇಕಾದ್ರೆ ಲೈಕ್ ಅಂತ ಹಚ್ಚಬೇಕು. ಐ ಲೈಕ್ ಅಂತ ಹಚ್ಚಬೇಕು. ಐ ಲೈಕ್ ರೈಟ್ ಕೊಟ್ರೆ ಐ ಲೈಕ್ ರೈಟ್, ಐ ಲೈಕ್ ಸ್ಮೈಲ್, ಐ ಲೈಕ್ ಈಟ್, ಐ ಲೈಕ್ ರನ್. ಇಷ್ಟೇ ಇರ್ತಕ್ಕಂಥದ್ದು. ಇದು ಸಿಂಪಲ್ ಆಗಿ ನೋಡ್ಕೊಡ್ರಿ. ವರ್ಬ್ ಫಾರ್ಮ್ ಬರಬೇಕಾದ್ರೆ ಹಿಂದೆ ಕೇವಲ ಐ ಹಚ್ಚ್ರಿ. ನೌನ್ ಫಾರ್ಮ್ ಬರಬೇಕಾದ್ರೆ ಹಿಂದೆ ಐ ಲೈಕ್ ಅಂತ ಹಚ್ಚ್ರಿ. ಸೊ ಸಾಕು, ಗ್ಯಾರಂಟಿಯಾಗಿ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ಮುಂದೆ ಬರ್ತೀನಿ. ಕರೆಕ್ಟ್ ಫಾರ್ಮ್ಗಳನ್ನು ತುಂಬಬೇಕು. ರಾಮು B+10 ಅಂತ ಇದೆ. ಸೊ ಏನಾಗ್ತದೆ? ವಾಸ್ ಟೆಲ್ಲಿಂಗ್ ಅಂತ ಬರ್ತದೆ. ಎವ್ರಿ ಡೇ ಸಿ ಡ್ಯಾಶ್ ಗೋ ಅಂತ ಇದೆ, ಗೋಸ್ ಅಂತ ಬರ್ತದೆ. ಇದು ವರ್ಬ್ ಫಾರ್ಮ್ ಇದೆ. ಸೊ ವರ್ಬ್ ಫಾರ್ಮನ್ನು ನೀವೇನು ಮಾಡಬೇಕು? ನೋಡ್ಕೋಬೇಕು. ನೋಡಿರಿ, ವರ್ಬ್ ಫಾರ್ಮಲ್ಲಿ ಏನದ? ಬಿ ಬದಲಿಗೆ ಆ್ಯಮ್, ಈಸ್, ಆರ್ ಅಥವಾ ವಾಸ್ ವೇರ್ಗಳನ್ನು ಬರಿಬೇಕು. ಇದು ಗೊತ್ತಿರಲಿ. ಭೂತಕಾಲ ಸೂಚಿಸುವ ಪದಗಳಿದ್ದರೆ ವಾಸ್ ವೇರ್ ಇರಬೇಕು, ಇಲ್ಲದಿದ್ದರೆ ಆ್ಯಮ್, ಈಸ್, ಆರ್ ಬರಿಬೇಕು. ಕ್ರಿಯಾಪದಕ್ಕೆ INGಗಳನ್ನು ಸೇರಿಸಬೇಕು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟ್ರಿಕ್ಸ್. ನಿಮ್ಮ ಟೀಚರ್ಸು ನಿಮಗೆ ಹೇಳಿರ್ತಾರೆ. ಸೊ ದ್ಯಾಟ್ಗಳನ್ನು ಯೂಸ್ ಮಾಡ್ತಕ್ಕಂಥದ್ದು. ವಿ ಆರ್ ವೆರಿ ಲೇಟ್, ವಿ ಕಾಂಟ್ ಅಟೆಂಡ್ ದ ಪ್ರೋಗ್ರಾಮ್ ಅಂತ ಇದೆ.
ವಿ ಆರ್ ವೇರಿ ಇದೆಯಲ್ಲ, ಸೊ ಅಲ್ಲಿ ಏನು ಮಾಡಿ ಅಂತಂದರೆ ತೆಗಿರಿ, ವೇರಿ ತೆಗೆದಲ್ಲಿ ಏನು ಮಾಡಿರಿ ಸೊ ಅಂತ ಹಚ್ಚಿರಿ. ಸೋ ಲೇಟ್ ಆ ಫುಲ್ ಸ್ಟಾಪ್ ತೆಗೆದು ಏನು ಮಾಡಿರಿ ದ್ಯಾಟ್ ಹಚ್ಚಿರಿ. ಆ್ಯಸ್ ಇಟ್ ಈಸ್ ಫುಲ್ ಆಗಿ ಬರೀರಿ, ವಿ ಕಾಂಟ್ ಅಟೆಂಡ್ ದಿ ಪ್ರೋಗ್ರಾಮ್. ಸೇಮ್ ಇನ್ನೊಂದು ಹೇಳ್ತೀನಿ, ಲಕ್ಷ್ಮಿ ಈಸ್ ವೆರಿ ಪುವರ್, ಸಿ ಕಾಂಟ್ ಕಂಟಿನ್ಯೂ ದ ಸ್ಟಡೀಸ್. ವೇರಿ ತೆಗಿರಿ, ವೇರಿ ತೆಗೆದು ಏನು ಮಾಡಿರಿ ಸೊ ಹಾಕ್ರಿ, ಫುಲ್ ಸ್ಟಾಪ್ ತೆಗೆದು ಕ್ಯಾಪಿಟಲ್ ಇದ್ದಿದ್ದು ಸ್ಮಾಲ್ ಮಾಡಿರಿ, ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗಿ ಬರ್ಕೋತ ಹೋಗ್ರಿ. ಇದೇನಾಗ್ತದಪ್ಪ ಅಂದ್ರೆ ಸೋ ದ್ಯಾಟ್ ಅಂತಕ್ಕಂಥ ಯೂಸ್ ಆಗ್ತದೆ. ಇಟ್ಸ್ ಈಸಿ ಇತ್ತು ನೋಡಿರಿ. ಮೊದಲ ವಾಕ್ಯದಲ್ಲಿರುವ ವೇರಿ ತೆಗೆದು ಸೋವನ್ನು ಬರೀರಿ, ಪೂರ್ಣ ವಿರಾಮ ತೆಗೆದು ದ್ಯಾಟ್ ಬರೀರಿ, ಎರಡನೇ ಅಕ್ಷರದ ಮೊದಲ ಅಕ್ಷರ ಕ್ಯಾಪಿಟಲ್ ಇದ್ದದ ಸ್ಮಾಲನ್ನು ಮಾಡಿರಿ. ಇದು ಮುಗಿದೋಯ್ತು. ಇನ್ನು ಪ್ಯಾಸೇಜ್ಗಳನ್ನು ಏನು ಮಾಡಿರ್ತಾರಪ್ಪ ಅಂದರೆ ಕೇಳಿರ್ತಾರೆ, ಸೊ ಭಾಳ ಈಸಿ ಇರ್ತದೆ. ಕೀವರ್ಡ್ಸ್ಗಳನ್ನು ಹುಡುಕ್ರಿ. ಓಕೆ, ಇಲ್ಲಿ ನೋಡಿ, ವೈ ಡಿಡ್ ದ ಪೀಪಲ್ ಲುಕ್ ದೇರ್ ಡೋರ್ಸ್ ಆ್ಯಂಡ್ ಶಟ್ ದ ವಿಂಡೋಸ್ ಅಂತ ಇದೆ, ದೇ ಲುಕ್ಡ್ ದೇರ್ ಡೋರ್ಸ್ ಆ್ಯಂಡ್ ಶಟ್ಸ್ ಅಂತ ಇದೆ. ಓಕೆ, ಅದನ್ನು ಏನು ಮಾಡಬೇಕು, ಹಿಂದಿನಿಂದ ಮತ್ತು ಮುಂದಿನ ಸಾಲು ಅಷ್ಟು ತೊಗೊಂಡ್ರೆ ನಿಮ್ದು ಏನಾಗ್ತದಪ್ಪ ಅಂದರೆ ಗ್ಯಾರಂಟಿಯಾಗಿ ಮಾರ್ಗನ ಕೊಡ್ತಾರೆ. ಇದನ್ನ ಏನಂತಾರಪ್ಪ ಅಂದ್ರೆ ಕೀವರ್ಡ್ಸ್ಗಳನ್ನ ಹುಡುಕೋದು ಅಂತ ಕೇಳ್ತಾರೆ. ಸೊ ಕ್ವಶನ್ಸ್ಗಳ ವರ್ಡ್ಸ್ಗಳನ್ನ ಏನು ಮಾಡ್ತಾ ಇರಬೇಕು, ಹುಡುಕ್ತಾ ಹೋಗಬೇಕು, ಅವಾಗ ನಿಮಗೆ ಗ್ಯಾರಂಟಿಯಾಗಿ ಇಲ್ಲಿ ಮಾರ್ಕ್ಸ್ಗಳನ್ನ ತೊಗೋತೀರಿ. ಪ್ರೊಫೈಲ್ ರೈಟಿಂಗ್ ವೆರಿ ಈಸಿ. ಸೊ ಇಲ್ಲಿ ನೋಡಿ, ಮಿಸ್ಟರ್ ರಾಜೇಶ್ ಇದೆ, ಸೊ ಫಸ್ಟ್ ಬರೀರಿ ಹೀಸ್ ಅ ನೇಮ್ ಈಸ್ ಮಿಸ್ಟರ್ ರಾಜೇಶ್, ಅಥವಾ ದ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಮಿಸ್ಟರ್ ರಾಜೇಶ್, ಇಷ್ಟೇ ಬರೀರಿ ಸಾಕು. ಇಲ್ಲಿ ಪುಲ್ಲಿಂಗ ಇದೆ, ಸೊ ಹೀಸ್ ಬರೀತೀರಿ, ಸ್ತ್ರೀಲಿಂಗ ಇತ್ತಂದ್ರೆ ಹರ್ ಅಂತ ಬರೀತೀರಿ. ಏಜ್ ಏನು ಬರಬೇಕು, ಹೀಸ್ ಅ ಏಜ್ ಈಸ್, ಹೀಸ್ ಅ ಏಜ್ ಈಸ್. ಹೈಟ್, ಹೀಸ್ ಅ ಹೈಟ್ ಈಸ್. ಕ್ವಾಲಿಟೀಸ್, ಹೀಸ್ ಅ ಕ್ವಾಲಿಟೀಸ್ ಆರ್, ಯಾಕಂದ್ರೆ ಅಲ್ಲೂ ಭಾಳಷ್ಟು ಇದಾವೆ. ಸೊ ಹೀಗಾಗಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಆರ್ ಅಂತ ಹಚ್ತೀವಿ. ಹೀಸ್ ಅ ಫ್ಯಾಮಿಲೀಸ್, ಈಸ್ ಸ್ಮಾಲ್ ಫ್ಯಾಮಿಲಿ. ಆಮೇಲೆ ಆರ್ ಅಂತಂದ್ರೆ ಹೀಸ್ ಅ ಫ್ಯಾಮಿಲೀಸ್, ಹೀಸ್ ಅ ಇನ್ ಫ್ಯಾಮಿಲಿ, ಹೀಸ್ ಅ ಮೆಂಬರ್ಸ್ ಆರ್ ಅಂತ ಬರ್ತದೆ. ಹಾಬೀಸ್, ಹೀಸ್ ಅ ಹಾಬೀಸ್ ಆರ್. ಸೊ ಹೀಗೆ ಏನು ಮಾಡಬೇಕಪ್ಪ ಅಂದರೆ ಒಂದು ಪ್ಯಾಸೇಜನ್ನು ನೀವು ಬರೀಬೇಕು. ಸೊ ಅಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ, ದಿಸ್ ಪ್ರೊಫೈಲ್ ಈಸ್ ಅಬೌಟ್ ಮಿಸ್ಟರ್ ರಾಜೇಶ, ಹೀಸ್ ಅ ಏಜ್ ಇಸ್ 45 years, ಹೀಸ್ ಅ ಹೈಟ್ ಈಸ್ 5.6 feet, ಹೀಸ್ ಅ ಫ್ಯಾಮಿಲಿ ಈಸ್ ಸ್ಮಾಲ್ ಫ್ಯಾಮಿಲಿ. ಸೊ ಅದನ್ನು ಪ್ಯಾರಾಗ್ರಾಫಲ್ಲಿ ಏನು ಮಾಡಬೇಕು ಬರೀಬೇಕು. ಇದೇ ಥರ ರೋಮಾತಲ್ ರೀಸ ಇತ್ತು. ಸೊ ಫಸ್ಟ್ ಬರುವಾಗ ದಿಸ್ ಪ್ರೊಫೈಲ್ ಈಸ್ ಅಬೌಟ್ ಅಂತ ಬರೀಲೇಬೇಕು. ಓಕೆ, ಅಂದರೆ ಈ ಪ್ರೊಫೈಲ್ ಇವರದ್ದಾಗಿದೆ ಅಂತ ನಾವೇನು ಮಾಡ್ತೀವಪ್ಪ ಅಂದ್ರೆ ಸ್ಟಾರ್ಟ್ ಮಾಡ್ತೀವಿ. ಪುರುಷ ಇದ್ದರೆ ಹೀ ಬರೀರಿ, ಮಹಿಳೆ ಇದ್ದರೆ ಹರ್ ಬರೀರಿ, ಸರಳ ವಾಕ್ಯ ರಚಿಸ್ರಿ. 3ಗೆ 3 ಔಟ್ ಆಫ್ ಮಾರ್ಕ್ಸ್ ನಿಮಗೆ ಕೊಟ್ಟೇ ಕೊಡ್ತಾರೆ. ಇನ್ನು ಸ್ಟೋರಿ ಟೆಲ್ಲಿಂಗ್ ಇದೆ ನೋಡಿ. ಸ್ಟೋರಿ ಟೆಲ್ಲಿಂಗ್ ಏನಕ್ಕೆ ಹೇಳ್ತಾರೆ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಎಲ್ಲ ಕ್ಲೂಗಳನ್ನು ಬಳಸಬೇಕು. ಸೊ ಫಸ್ಟ್ ಬಳಸುವ ಹೊತ್ನಾಗ ಏನು ಮಾಡಬೇಕಂದ್ರೆ ಒನ್ಸ್ ಅಪಾನ್ ಅ ಟೈಮ್ ಅಂತ ಬರೀರಿ, ಅಂದರೆ ಒಂದು ಸಲ ಒಂದು ಕಾಲದಲ್ಲಿ ಅಂತಕ್ಕಂಥ ಬರೋದು ನೀವೇನು ಮಾಡಬೇಕು, ಈ ಸ್ಟೋರಿಯನ್ನು ಸ್ಟಾರ್ಟ್ ಮಾಡಿ. ಓಕೆ, ಆಮೇಲೆ ಇರ್ತಕ್ಕಂಥ ಎಲ್ಲ ಕ್ಲೂಗಳನ್ನು ಬಳಸಿಕೊಂಡು ವಾಕ್ಯ ರಚಿಸಿ. ಇಲ್ಲಿ ಹೇಳಿದ್ದಾರೆ, ಮೊದಲ ವಾಕ್ಯ ಸ್ಪಷ್ಟವಾಗಿರಲಿ, ಒನ್ಸ್ ಅಪಾನ್ ಅ ಟೈಮ್ ಅಂತಕ್ಕಂಥದ್ದು ಏನು ಮಾಡಿರಿ ಬಳಸ್ರಿ. ಓಕೆ, ಆಮೇಲೆ ನೆಕ್ಸ್ಟ್ ಏನು ಬರೀಬೇಕು, ಎರಡನೇ ವಾಕ್ಯ ಒನ್ ಡೇದಿಂದ ಪ್ರಾರಂಭ ಮಾಡಿರಿ. ಆಮೇಲೆ ಕೇವಲ ಪಾಸ್ಟ್ ಟೆನ್ಸ್ಗಳಲ್ಲಿ ಬರೆಸ್ರಿ, ಫ್ಯೂಚರ್ ಮತ್ತು ಪ್ರೆಸೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಲಾಸ್ಟ್ ಮಾರಲನ್ನು ಏನು ಮಾಡಿರಿ, ನಿಮಗೆ ತಿಳಿದ್ರೆ ಬರೀರಿ, ಇಲ್ಲಾಂದ್ರೆ ಬರಲಿಕ್ಕೆ ಹೋಗ್ಬೇಡ್ರಿ. ಇದಂತೂ ಇಂಪಾರ್ಟೆಂಟ್. ಒನ್ಸ್ ಅಪಾನ್ ಅ ಟೈಮ್ದಿಂದ ಸ್ಟಾರ್ಟ್ ಮಾಡಿರಿ, ಫಾಸ್ಟ್ ಟೆನ್ಸಲ್ಲಿ ಬರೀರಿ, ಎಲ್ಲ ಕ್ಲೂಸ್ಗಳನ್ನ ಬಳಸಿ ಚಿಕ್ಕ ಪುಟ್ಟ ವಾಕ್ಯಗಳನ್ನ ರೆಡಿ ಮಾಡಿಕೊಡ್ರಿ. ಪಿಕ್ಚರ್ಸ್ ಇದೆ ನೋಡಿ, ಇದೇ ಪಿಕ್ಚರ್ಸ್ಗಳನ್ನ ಏನು ಮಾಡಬೇಕು ಬರೀಬೇಕು. ಇಲ್ಲಿ ಏನಿದಾವೆ ಫಸ್ಟ್ ನೀವು ನೋಡ್ಕೋಬೇಕು. ಸೊ ಈ ಪಿಕ್ಚರಲ್ಲಿ ಏನು, ಸೊ ಸ್ಟಾರ್ಟಿಂಗ್ ವರ್ಡ್ ಏನು ಹಾಕಬೇಕು, ಅ ಪಿಕ್ಚರ್ ಈಸ್ ವರ್ತ್ ಆಫ್ 1000 words ಅಂತ ಬರೀರಿ. ಓಕೆ, ಇದು ಬರೆದ್ರೆ ನಿಮಗೆ ಗ್ಯಾರಂಟಿ ಮಾರ್ಕ್ಸ್ ಸ್ಟಾರ್ಟ್ ಆಯ್ತಾ ಇಲ್ಲಿಂದ. ಆಮೇಲೆ ಈ ಪಿಕ್ಚರ್ ಯಾವುದಕ್ಕೆ ಸಂಬಂಧ ಇದೆ, ದಿಸ್ ಪಿಕ್ಚರ್ ಈಸ್ ಅಬೌಟ್ ಅಂತ ಬರೋದು ಏನಿದೆ, ಗಾರ್ಡನ್ ಅದನೋ, ವಿಲೇಜ್ ಲೈಫ್ ಅದನೋ, ಸ್ಕೂಲ್ ಅದನೋ, ಅದನ್ನು ಏನು ಮಾಡಿರಿ ಅಂದ್ರೆ ಬರೀರಿ, 2 ಲೈನ್ ಅದು. ಆಮೇಲೆ ಇಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಬಳಸಬೇಕು. ಸೊ ಓನ್ಲಿ ಪ್ರೆಸೆಂಟ್ ಟೆನ್ಸನ್ನು ಬಳಸಬೇಕು. ಆಮೇಲೆ ಚಿತ್ರದಲ್ಲಿ ವ್ಯಕ್ತಿ ವಸ್ತುಗಳನ್ನು ಇಂಗ್ಲೀಷ್ ಪದಗಳಿಂದ ಹೆಸರಿಸಬೇಕು, ಸ್ವಂತ ವಾಕ್ಯಗಳನ್ನು ರಚಿಸಬೇಕು. ಸೊ ಇದನ್ನು ಮಾಡಿದರೆ ನಿಮಗೆ ಗ್ಯಾರಂಟಿಯಾಗಿ 3 ಮಾರ್ಕ್ಸ್ ಕೊಡ್ತಾರೆ. ಭಾಳ ಈಸಿ ಅದ. ಸೊ ಚಿತ್ರದಲ್ಲಿ ಏನು ಬರೆದಿದ್ದಾರೆ, ಅ ಪಿಕ್ಚರ್ ಈಸ್ ವರ್ತ್ 1000 words, ದಿಸ್ ಪಿಕ್ಚರ್ ಈಸ್ ಅಬೌಟ್ ಅ ವಿಲೇಜ್, ದೇರ್ ಆರ್ ಟ್ರೀಸ್, ದೇರ್ ಆರ್ ಹೌಸಸ್, ದೇರ್ ಈಸ್ ಅ ವುಮನ್ ಇನ್ ದ ಪಿಕ್ಚರ್, ಶಿ ಈಸ್ carrying her small kid, there is a hand pump, a woman is pouring water in the pot, 2 dogs are eating, there are 2 children playing, a boy is playing with a wheel, I like this picture. 3 ಸೆಂಟೆನ್ಸ್ ಅಂತ ಕರೆಕ್ಟಾಗಿ ಬರೀಬೇಕು. ಫಸ್ಟ್, ಅ ಪಿಕ್ಚರ್ ಈಸ್ ವರ್ತ್ 1000 words, ದಿಸ್ ಪಿಕ್ಚರ್ ಈಸ್ ಅಬೌಟ್, ಐ ಲೈಕ್ ದಿಸ್ ಪಿಕ್ಚರ್. ಇದನ್ನು ಬರೆದ್ರೂ ಕೂಡ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಭಾಳ ಏನು ಅಷ್ಟು ಕಷ್ಟ ಇಲ್ಲ. ಎಸ್, ಏರ್ ಪೊಲ್ಯೂಷನ್ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಓಕೆ, ಫಿಕ್ಸ್ ಆಗಿ ಬರ್ತಕ್ಕಂಥ ಏನು ಏರ್ ಪೊಲ್ಯೂಷನ್, ಆರಾಮಾಗಿ ಅದನ್ನು ತೊಗೊಳ್ರಿ, ಬರೀರಿ ಸ್ಕ್ರೀನ್ಶಾಟು. ಏರ್ ಪೊಲ್ಯೂಷನ್ ಇಂಟ್ರೊಡಕ್ಷನ್ ಹಾಕ್ಕೊಡ್ರಿ, ಕಾಸಸ್ ಹಾಕ್ಕೊಡ್ರಿ, ಇಫೆಕ್ಟ್ಸ್ ಹಾಕ್ಕೊಡ್ರಿ, ಆಮೇಲೆ ಸೊಲ್ಯೂಷನ್ಸ್ ಹಾಕ್ಕೊಡ್ರಿ, ಕನ್ಕ್ಲೂಷನ್ ಮಾಡಿರಿ. ಓಕೆ, ಇದೇ ಬರೋದು. ಇದು ಬರಲಿಲ್ಲ ಅಂದರೆ ನಿಮಗೆ ಎಸ್ ವಾಟರ್ ಪೊಲ್ಯೂಷನ್, ಬಟ್ ಇದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಲೆಟರ್ ರೈಟಿಂಗ್ ಇದೆ ನೋಡಿ. ಸೊ ಪರ್ಸ್ನಲ್ ಲೆಟರ್, ಫಾದರ್ ಮದರ್ಗೆ ಬರೀಬೇಕಾದ್ರೆ ಫಸ್ಟ್ ನಿಮಗೆ ಇಮ್ಯಾಜಿನ್ ಮಾಡಂತ ಹೇಳ್ತಾರಲ್ಲ ಅದನ್ನೇ ಬರೀರಿ. ಫ್ರಾಮ್ ಅಂತ ಹಾಕಿ ಅಲ್ಲಿ ನಿಮ್ಮ ಹೆಸರು, ತರಗತಿ, ಶಾಲೆ ಹೆಸರು ಕೊಟ್ಟಿರ್ತಾರೆ, ಡೇಟನ್ನು ಹಾಕಿರಿ. ಡೇಟ್ 25/3/2026 ಹಾಕ್ತೀರಿ. ಓಕೆನಾ. ಟು ಮೈ ಡಿಯರ್, ಸೊ ಫಾದರ್ ಇದ್ದರೆ ಫಾದರ್, ಮದರ್ ಇದ್ದರೆ ಮದರ್, ಫ್ರೆಂಡ್ ಇದ್ದರೆ ಫ್ರೆಂಡ್, ಬ್ರದರ್ ಇದ್ದರೆ ಬ್ರದರ್, ಸಿಸ್ಟರ್. ಆವಾಗ ಈ ಥರನಾಗಿರ್ತಕ್ಕಂಥ ಏನಾಗಬೇಕು, ಲೆಟರ್ ಆಫ್ ದ ಬಾಡಿ ಆಗಬೇಕು.
ಲಾಸ್ಟ್ ಕನ್ವೆ ಮೈ ರೆಸ್ಪೆಕ್ಟ್ ಆಲ್ ಬರೆದು ಯುವರ್ಸ್ ಲವಿಂಗ್ ಅಂತ ಬರೆದು ಹೆಸರು ಬರೆದು ಟು ಅಡ್ರೆಸ್ಸನ್ನು ಬರೀರಿ. ಸೊ ನಿಮಗೆ ಗ್ಯಾರಂಟಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 5 ಔಟ್ ಆಫ್ 5 ಮಾರ್ಕ್ಸನ್ನು ಕೊಡ್ತಾರೆ. ಸೆಂಟೆನ್ಸ್ ಕ್ಲಿಯರ್ ಆಗಿ ಇರಲಿ, ಫಾರ್ಮ್ಯಾಟ್ ಹೀಗೆ ಬರೀಬೇಕು. ಓಕೆನಾ, ನೆನಪಿಟ್ಕೊಡ್ರಿ, ಇದು ವೈಯಕ್ತಿಕ ಪತ್ರವಾಗಿದ್ದು 5 ಹಂತಗಳು ಇರ್ತವೆ. ಓಕೆನಾ, ಪ್ರಶ್ನೆಯಲ್ಲಿ ಕೊಟ್ಟ ವಿಳಾಸವನ್ನು ಹಂತ ಹಂತವಾಗಿ ಫ್ರಾಮಲ್ಲಿ ಬರೀರಿ. ಮೈ ಡಿಯರ್ ಅಂತ ಬರೆದು ಯಾರಿಗೆ, ಅಲ್ಲಿ ಫಾದರ್, ಮದರ್, ಫ್ರೆಂಡ್, ಸಿಸ್ಟರ್, ಬ್ರದರ್ ಅದನ್ನು ಬರೀರಿ. ಬಾಡಿ ಆಫ್ ದ ಲೆಟರಲ್ಲಿ ಪ್ರಾರಂಭ ಮತ್ತು ಕೊನೆಯ ವಾಕ್ಯಗಳನ್ನು ಹಾಗೆ ಬರೀರಿ. ಮಧ್ಯದಲ್ಲಿ ಪತ್ರದ ಕುರಿತು ಒಂದೆರಡು ವಾಕ್ಯ ಬರೆಯಲು ಪ್ರಯತ್ನವನ್ನು ಪಡ್ರಿ. ಲಾಸ್ಟ್ ಯುವರ್ಸ್ ಲವಿಂಗ್ಲಿ ಅಂತ ಬರೀರಿ. ಅಲ್ಲಿ ನಿಮ್ಮ ಹೆಸರು, ಫ್ರಾಮ್ ಅಡ್ರೆಸ್ಸನ್ನು ಹಾಕ್ರಿ. ಸೊ ಈ ತನ್ನಾಗಿರ್ತಕ್ಕಂಥ ಬರೆದ್ರೆ ಒಳ್ಳೆ ಅಂಕಗಳು ನಿಮ್ಗೆ ಏನಾಗ್ತಾವಪ್ಪ ಅಂದರೆ ಸಿಗ್ತವೆ ಅನ್ನೋದನ್ನು ನಾವೇನು ಮಾಡ್ಬೋದು, ಹೇಳ್ಬೋದು. ಎಸ್, ಸೊ ಇದೇ ಥರನಾಗಿರ್ತಕ್ಕಂಥ ಒಂದು ಲೆಟ್ರ್ ಕೊಟ್ಟಿದ್ದಾರೆ. ಏನು, ಶಶಾಂಕ ಶ್ರಮಿತಾ 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ವಿದ್ಯಾನಗರ ಉಡುಪಿ. ಫಾದರ್ಗೆ ಬರಬೇಕು ಪ್ರೋಗ್ರೆಸ್. ಫಸ್ಟ್ ಫ್ರಾಮ್ ಬರೀತೀರಿ, ಶಶಾಂಕ 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ವಿದ್ಯಾನಗರ ಉಡುಪಿ. ಡೇಟ್ ಹಾಕ್ತೀರಿ 25/3/2026. ಮೈ ಡಿಯರ್ ಫಾದರ್. ಅವಾಗ ಏನು ಮಾಡಬೇಕು, ಲೆಟರ್ ಆಫ್ ದ ಬಾಡಿ ಬರೆದು ಕನ್ವೆ ಮೈ ರೆಸ್ಪೆಕ್ಟ್ ಆಲ್ ಅಂತ ಬರೆದು ಯುವರ್ಸ್ ಲವಿಂಗ್ಲಿ ಬರೆದು ಲಾಸ್ಟ್ ಏನು ಬರೀಬೇಕಪ್ಪ ಅಂದರೆ ಟು ಅಡ್ರೆಸ್ಸನ್ನು ಬರೀಬೇಕು. ಸೊ ಇದೇನು ಮಾಡ್ತಾರೆ, ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಕ್ವಾಲಿಟಿ ಆಫ್ ಮರ್ಸಿ ಎರಡರಲ್ಲಿ ಒಂದು ಫಿಕ್ಸ್ ಆಗಿ ಬರ್ತದೆ. ಓಕೆ, ದ ಕ್ವಾಲಿಟಿ ಹಿಡಿದು ಇಟ್ ಬಿಕಮ್ಸ್ವರೆಗೆ ಅಥವಾ ದ ಎಂಥ್ರಾನ್ ಹಿಡಿದು ಅವೇವರೆಗೆ. ದ ಬ್ಲೈಂಡ್ ಬೈ ಒಳಗೆ 2 ಇದಾವೆ. ಯು ಟಾಕ್ದಿಂದ ಹಿಡಿದು ಮೈ ಡೇ. ಸೊ ಒಟ್ಟು 4 ಪ್ಯಾರಾಗ್ರಾಫಲ್ಲಿ ಒಂದಂತೂ ಗ್ಯಾರಂಟಿಯಾಗಿ ತೊಗೋತೀರಿ. 4ಕ್ಕೆ 4 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಇನ್ನು ಜಾರ್ಜ್ ಪೋಯಮ್ ಟು 3 ಮಾರ್ಕ್ಸ್. ಇಷ್ಟೇ ಬೈಪೆಟ್ ಮಾಡಿ ಸಾಕು. ಸೊ ಜಾರ್ಜ್ ಪೋಯಮ್ದಿಂದ ಇರ್ತಕ್ಕಂಥ ಸಮರಿ ಇಷ್ಟು ಬೈಪೆಟ್ ಮಾಡಿ. ಸೊ ನಿಮಗೆ 3 ಮಾರ್ಕ್ಸ್ ಏನು ಮಾಡ್ತಾರೆ, ಆರಾಮಾಗಿ ಕೊಡ್ತಾರೆ. ಇನ್ನು ಗ್ರ್ಯಾಂಡ್ಮಾ ಕ್ಲೈಮ್ ಸೆಟ್ರಿದಲ್ಲಿ 36 ಕ್ವಶನ್ ಜಸ್ಟ್ ಇಷ್ಟೇ ಓದ್ತಕ್ಕಂಥದ್ದು 4 ಮಾರ್ಕರ್ಸ್ ನಿಮಗೆ ಸಿಗ್ತದೆ. 4 ಮಾರ್ಕರ್ಸ್. ಓಕೆ, ಸೊ ಖಂಡಿತವಾಗಿರ್ತಕ್ಕಂಥ ಒಟ್ಟೆ ತಪ್ಪು ಮಾಡಲಾರ್ದೆ ಬರೀರಿ. ಆಮೇಲೆ RC ನೋಡಿ, ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಇದೆ. ಓಕೆ, ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್, ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್ ಇದೆ. ಡೇ ಲೈಟ್ ವಿಲ್ ಬಿ ಇನ್ ಅ ಸ್ವಿಚ್ ಆರ್ ವಿನ್ನರ್ ಅಂಡರ್ ಲಾಕ್. ದೇರ್ ವುಡ್ ನಾಟ್ ಬಿ ಕ್ಯಾಲೆಂಡರ್, ಎನಿ ವುಡಂಟ್ ಬಿ ಕ್ಲಾಕ್. ಇಟ್ ಸಾಲಿಟರಿ ಕನ್ಫಿನ್ಮೆಂಟ್, ಇದು ಬಹಳ ಸಲ ಕೇಳಿದ್ದಾರೆ. ಲಾಸ್ಟ್ ವಿತ್ ದ ಟೀ ಕಪ್ ಸರ್ಕಲಿಂಗ್ ಆ್ಯಂಡ್ ರೌಂಡ್ ಮಿ ಲೈಕ್ ಅ ಪ್ಲಾನೆಟ್ಸ್ ಆ್ಯಂಡ್ ದ ಸನ್ ಅಂತಿದೆ. ಪದ್ಯದ ಮೊದಲ 4 ನುಡಿಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಓದಿ ರೂಢಿಸಿಕೊಳ್ಳಿ. ಐ ಆಮ್ ದ ಲ್ಯಾಂಡಲ್ಲಿ ಕೇವಲ ಪ್ರಶ್ನೆ ಇವೇ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಸೊ ಈ ಪದ್ಯದಲ್ಲಿನೂ ಕೂಡ ನಿಮಗೆ 5 ಪ್ರಶ್ನೆಗಳನ್ನ ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ. ಬೈಪಟ್ ಮಾಡಿ, ಏನು ಕಷ್ಟ ಇಲ್ಲ. ಸೊ ನೀವು ಒಳ್ಳೆ ಅಂಕಗಳನ್ನ ಏನು ಮಾಡ್ತೀರಪ್ಪ ಅಂತಂದರೆ ತೊಗೊಳ್ತೀರಿ. ಸೊ ಇಷ್ಟು ನೀವು ಪ್ರಿಪೇರ್ ಮಾಡಿದರೆ ಖಂಡಿತವಾಗಿರ್ತಕ್ಕಂಥ ಒಳ್ಳೆ ಅಂಕವನ್ನು ಗಳಿಸ್ತೀರಿ. ಇನ್ನು ಇದ್ರ ಜೊತೆಗೆ ಹೀರೋ ಪಾಠದಲ್ಲಿರ್ತಕ್ಕಂಥ ಒಂದು ಡ್ರೀಡ್ಫುಲ್ ಎಕ್ಸ್ಪೀರಿಯೆನ್ಸು ಅಥವಾ ಬಿಕಮ್ ಅ ಓವರ್ ನೈಟ್ ಅಂತ ಇದೆ, ಅದನ್ನು ನೋಡ್ಕೊಡ್ರಿ. ಡಾಕ್ಟರ್ BR ಅಂಬೇಡ್ಕರ್ ಪಾಠದಲ್ಲಿರ್ತಕ್ಕಂಥ ಲಿಟಲ್ ಬಿಟ್ ಕ್ವಶನ್ಸ್ 2 ಮಾರ್ಕರ್ಸ್ ಇದ್ದಾವೆ. ಓಕೆ, ನೆಕ್ಸ್ಟ್ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸಲ್ಲಿ RCಗಳು ಬರ್ತವೆ. ಸಿಂಪಲ್ಲಾಗಿ ಬಾಲೇಶ್ವರ್ ಮಿಶ್ರಾ, ರೋಮಾ ತಲ್ರೈಜಾ, ಓಕೆ, ಅವ್ರ ಬಗ್ಗೆ ಇರ್ತಕ್ಕಂಥಗಳನ್ನ ನೋಡಿದರೆ ಗ್ಯಾರಂಟಿಯಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ ಪಾಸ್ ಆಗೇ ಆಗ್ತೀರಿ. ಇಷ್ಟು ನೋಡಿಕೊಂಡ್ರೆ ಸಾಕು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.